ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದ ದಾನಿ ಡಾಕ್ಟರ್ ವೆಂಕಟಪ್ಪನವರು 14 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ತನ್ನ ತಂದೆ ತಾಯಿಯ ಹೆಸರಿನಲ್ಲಿ LKGಯಿಂದ ದ್ವಿತೀಯ PUCವರೆಗೂ ಒಂದೇ ಸೂರಿನಡಿಯಲ್ಲಿ ನಿರ್ಮಿಸಿರುವ ಹೈಟೆಕ್ ಸರ್ಕಾರಿ ಶಾಲೆಯನ್ನು ತಾನು ವಿದ್ಯಾಭ್ಯಾಸ ಮಾಡಿದ ಊರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನು ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮತ್ತು ಹಾಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಶ್ಲಾಘಿಸಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ವೆಂಕಟಪ್ಪನವರ ಶಾಲೆಗೆ ಭೇಟಿ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನಮ್ಮ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಎಡ್ಡಹಳ್ಳಿ ಅಂತೇಳಿ ನಾನು ಕಲ್ತಿದ್ದವರು ಹುಟ್ಟಿದವರು. ಅಲ್ಲೊಂದು ಸ್ಕೂಲ್ ಕಟ್ಸಿದ್ದೀನಿ. ಸ್ಟೇಟಿಗೆ ಫಸ್ಟ್ ಬಂದಿದ್ದು 45 ಲಕ್ಷ ರೂಪಾಯಿ ಅವಾರ್ಡ್ ಗೌರ್ಮೆಂಟ್ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಸ್ಕೂಲ್ ಕಟ್ಸಿ ಅಂತ ಹೇಳಿದ್ರು. ಅದಕ್ಕೆ ನೋಡಲಿಕ್ಕೆ ಬಂದೆ. ನಮಗಿಂತ ಒಂದು ಹೆಜ್ಜೆ ಮುಂದದ ಡಾಕ್ಟ್ರ್ ಇಷ್ಟು ಉತ್ತಮವಾದಂಥ ಶಾಲೆಯನ್ನು ಕಟ್ಟಿ ಇಂಥ ಒಂದು ಇದನ್ನು ಪರಿಸರದಲ್ಲಿ ಶಾಲೆಯನ್ನು ನೋಡಿ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಏನಂತ ಹಿಂದೆ ನನಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಶಾಲೆಯನ್ನು ಓಪನಿಂಗ್ ಬಂದಿದ್ದರು. ಎಲ್ಲ ತಾಲೂಕಿನ ಇಂಥ ಒಂದು ಶಾಲೆ ಆದರೆ ನಾವು ಮುಂದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಬೋದು ಅಂತ ಹೇಳಿದರು. ಅವತ್ತು ಅವರು ಅನೌನ್ಸ್ ಮಾಡಿದರು, ಪ್ರತಿ ತಾಲೂಕಿಗೆ ಒಂದು ಶಾಲೆಯನ್ನು ಈ ಥರ ಮಾಡ್ತೀವಿ. ಹೊರಟ್ಟವ್ರು ಕಟ್ಟಿದಂಗೆ ಸರ್ಕಾರಿ ಶಾಲೆ ಇದ್ದರು. ಅವ್ರು ಏನು ಮಾಡಲಿಲ್ಲ, ಏನಾಗಲಿಲ್ಲ, ಮತ್ತು ಯಾರೂ ಕಟ್ಟಲಿಲ್ಲ. ಆದರೆ ಡಾಕ್ಟ್ರು ಇಷ್ಟೊಂದು ಹಣ ಖರ್ಚು ಮಾಡಿ ಇಷ್ಟೊಂದು ಉತ್ತಮವಾದಂಥ ಜಾಗೆಯನ್ನು ಕೊಟ್ಟು ಇವತ್ತು ಈ ಶಾಲೆಯನ್ನು ನೋಡಲಿಕ್ಕೆ ನಮಗೆಲ್ಲ ಹೆಮ್ಮೆ ಇರುತ್ತೆ. ಶಾಲೆಯನ್ನು ನೋಡೋ ಸಲುವಾಗಿ ಬಂದೆ, ಬೇರೆ ಉದ್ದೇಶ ಇರಲಿಲ್ಲ. ಇಲ್ಲಿ ನಿಜವಾಗಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರು ಮಕ್ಕಳು ಪುಣ್ಯ ಮಾಡೋದು ನಾನು ಭಾವಿಸಿದ್ದೀನಿ. ಇಂಥ ವಾತಾವರಣ ಎಲ್ಲೇ ನಾವೊಂದು ಶಿಕ್ಷಣ ಮಂತ್ರಿದಾಗ ಒಂದು ಸ್ಲೋಗನ್ ಇತ್ತು ನಮ್ಮದು, ಮಾನಸಿಕವಾಗಿ ನೆಮ್ಮದಿಯಿಂದ ಶಿಕ್ಷಕರನ್ನಿಟ್ಟರೆ ಉತ್ತಮವಾದಂಥ ಪಾಠವನ್ನು ಮಾಡ್ತಾರೆ ಅಂತ. ಅಂದ್ರೆ ಪರಿಸರನೂ ಬಂತು ಅದಕ್ಕೆ. ಅವರೆಲ್ಲ ಸಣ್ಣ ಪುಟ್ಟ ಬೇಡಿಕೆಗಳು ಅವೆಲ್ಲ ಮುಗಿದಿದ್ದು ಇಂಥ ಶಾಲೆಯನ್ನು ಕಟ್ಟೋದ್ರಿಂದ ಉತ್ತಮವಾದಂಥ ಶಿಕ್ಷಣ ಕೊಡಲಿಕ್ಕೆ ಶಿಕ್ಷಕರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋವಂಥದ್ರಲ್ಲಿ ಎರಡು ಮಾತಿಲ್ಲ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ವೆಂಕಟಪ್ಪ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇಂಥದ್ದು ಎಲ್ಲ ತಾಲೂಕಿನಲ್ಲಿ ಒಬ್ಬೊಬ್ಬರು ಒಂದು ಶಾಲೆಯನ್ನು ಮಾಡಿದರೆ ಈ ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಮಕ್ಕಳನ್ನು ತಯಾರು ಮಾಡ್ಬೋದು ಅನ್ನೋಂಥ ನನ್ನೊಂದು ಆಸೆ ಇದೆ. ಹಂಗಾಗಲಿ ಅಂತೇಳಿ ಹಾರೈಕೆಯನ್ನು ಮಾಡ್ತೀನಿ.